ಇನ್ನು ದಾವಣಗೆರೆಯಲ್ಲಿ ಗಂಡ ಬೇಕೆಂದು ಮನೆ ಮುಂದ್ಗಡೆ ಪುತ್ರಿ ಮತ್ತೆ ಮಹಿಳೆ ಧರಣಿಯನ್ನ ಮಾಡ್ತಾ ಇದ್ದಾರೆ. ವೆಂಕಟೇಶ್ ಮೂರ್ತಿ ಎಂಬುವರ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗಿದೆ. ದಾವಣಗೆರೆಯ ಚರ್ಚ್ ರಸ್ತೆಯ ಪಿಜೆ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. 12 ವರ್ಷಗಳ ಹಿಂದೆ ಮದುವೆಯಾಗಿರುವಂತಹ ವಿದ್ಯಶ್ರೀ ಮತ್ತು ಭಾರ್ಗವ್ ಇಬ್ಬರ ದಾಂಪತ್ಯಕ್ಕೆ 11 ವರ್ಷದ ಮಗು ಸಾಕ್ಷಿ ಇದೆ. ಹೆಣ್ಣು ಮಗು ಆಗಿದೆ ಅನ್ನುವಂತಹ ಕಾರಣಕ್ಕಾಗಿ ಕುಟುಂಬದಲ್ಲಿ ಕಲಹ ಉಂಟಾಗುತ್ತೆ. ಅದಾದ್ಮೇಲೆ 3 ವರ್ಷಗಳ ಹಿಂದೆ ಗಂಡ ಹೆಂಡತಿ ಇಬ್ರು ಬೇರೆ ಬೇರೆ ಆಗ್ತಾರೆ. ಈಗ ನನಗೆ ನನ್ನ ಗಂಡ ಬೇಕಂತ ಧರಣಿ ಮಾಡ್ತಾ ಇದ್ದಾರೆ ಈ ಮಹಿಳೆ. ಅದಾದ್ಮೇಲೆ ಯಾವಾಗ ಇವರು ಪ್ರತಿಭಟನೆಯನ್ನ ಮಾಡ್ತಾರೆ, ಧರಣಿಯನ್ನ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿರುವಂತಹ ಪೊಲೀಸರು ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಹೆಂಡತಿ ನಾನೇ ಸಾಲ ತಗೊಂಡಿದ್ದೇನಂತೆ, ಅದಕ್ಕೆ ಸಾಲ ವಾಪಸ್ ಕೊಡು, ಬಡ್ಡಿ ಸಮೇತ ವಾಪಸ್ ಕೊಡು ಅಂತ ಕೇಸ್ ಹಾಕ್ತಾರೆ. ನನ್ ಬಂಗಾರ ನಾನು ಕಳ್ತನ ಮಾಡ್ಕೊಂಡಿದ್ದೀನಿ ಅಂತ ಕೇಸ್ ಹಾಕ್ತಾರೆ. ಅದಕ್ಕೆ ನಮ್ಮ ತಂದೆ ತಾಯಿ, ಹುಷಾರಿಲ್ದಿರೋ ತಂದೆ ತಾಯಿ ಬಂದು ಇಲ್ಲಿ ಅವ್ರು ನನಗೆ ಇದು ಹೆಲ್ಪ್ ಮಾಡಿ ಅವ್ರನ್ನ ಕಳ್ತನ ಮಾಡಿಸ್ಕೊಂಡು ಹೋಗಿದ್ದೀನಿ ಅಂತ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಇವ್ರ ಮದ್ವೆ ಆಗಿ 12 ವರ್ಷ ಒಬ್ಳೆ ಇವ್ರ ನಡತೆ ಸರಿ ಇಲ್ಲ ಅಂತೇಳಿ ನಮ್ಮ